ಸಿಕ್ತು ಋತಿ ಪಾತಾಳ ಗಂಗೆ ಇನ್ನೂ ಇಲ್ಲ. ಮೋಸ್ಟ್ಲಿ ನೀರು ವಾಟರ್ ಫಾಲ್ಸ್ ಇದೆ ಅನಿಸುತ್ತೆ. ಅಂಡರ್ ವಾಟರ್ ಫಾಲ್ಸ್ ಇದು, ಭೂಮಿ ಒಳಗಡೆನೇ ವಾಟರ್ ಫಾಲ್ಸ್ ಇದ್ದಂಗಿದೆ. ಕೇವ್ ಒಳಗಡೆ ವಾಟರ್ ಫಾಲ್ಸ್. ಇದೊಂಥರ ಅದ್ಭುತ ಅನಿಸುತ್ತೆ. ಓ ಏನು ಇದು ಡೌನಲ್ಲಿ, ಇಲ್ಲಿ ಹೋಗ್ಬೇಕಾ? ಡೌನಲ್ಲಿ ಹೋಗ್ಬೇಕು ಕಣ. ಮೇಲೇನಕ್ಕೆ ಹೋಗ್ತೀಯ? ಏನಿದೆ ನೋಡಲ್ಲಿ, ಹೋಗಿ ನೋಡ್ಕೊಂಡು ಬಾ. ಮೇಲೇನಿದೆ ನೋಡ್ಕೊಂಡು ಬಾ. ಸ್ಟೇರ್ಸ್ ಮೇಲಕ್ಕೆ ಹೋಗೋಕ್ಕಾಗತ್ತಾ? ಮೋಸ್ಟ್ಲಿ ಅದು ಇದು ಎಕ್ಸಿಟ್ ಅಂತ ಅನಿಸುತ್ತೆ. ಎಮರ್ಜೆನ್ಸಿ ಎಕ್ಸಿಟ್ ಇರಬೇಕು ಯಾರ ಕೈಲಾರು, ಆಗಿಲ್ಲ ಅಂದರೆ ಮೇಲಕ್ಕೆ ಹೋಗೋಕ್ಕೆ ಕೊಡ್ದಿರ್ಬೇಕು. ಬಾ ನೋಡೋಣ ನಿಧಾನಕ್ಕೆ. ಇದೆ ಪಾತಾಳ ಗಂಗೆ, ಐ ಥಿಂಕ್ ಫೈನಲ್ ಕೇವ್ಸ್ ಅನಿಸುತ್ತೆ ಇದು. ಓ ಭಾರಿ ಡೇಂಜರಸ್ ಕಣವು. ಇಲ್ಲೇ ಇದೆ ನೋಡಿ, ಗುಹೆ ಒಳಗಡೆನೇ ನೀರು, ಅದರೊಳಗಡೆ ಪಾತಾಳ ಗಂಗೆ. ಬಾ ಮೂವ್ ಆಗೋಣ, ಹಂಗೆ ನಡೆಯುತ್ತಿ. ನೀನು ಮೂವ್ ಆಗು, ನಿಧಾನಕ್ಕೆ ಹೋಗೋ. ಸ್ಲಿಪ್ಪರ್ ಇದೆ, ಹೋಗು. ಯಾರು ಆಲ್ರೆಡಿ ಇದ್ದಾರೆ, ಬಸ್ ನಾವು ಹೋಗ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್ ಟು ದ್ಯಾಟ್. ಪಾತಾಳ ಗಂಗೆ ಅಂತೆ, ಶಿವನ ಲಿಂಗ ಥರ ಇದೆ ಅಲ್ಲಿ. ನೀರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದ್ಭುತ ಕಣ, ತುಂಬ ಚೆನ್ನಾಗಿದೆ ನೋಡು. ಲಿಂಗ ಥರ ಇದೆ ಅಲ್ಲಿ ನೀರು. ನಿಧಾನಕ್ಕೆ ಮುಂದೆ ಹೋಗ್ಬೇಕಾಗ್ತದೆ. ಜಾಗ್ರತೆ ಅನ್ಸುತ್ತೆ, ನೋಡ್ಕೊ. ಹಂಗೆ ಇರು. ಮುಂದೆ ಹೋಗ್ಬೇಡ, ನಾಳೆ ಇರುತ್ತೆ. ಏನದು? ಪೈಪ್ ಹಾಕಿದರೆ ಎಂಟು. ಲಿಂಗ ಥರನೇ ಇದೆಯಲ್ಲ, ಆಲ್ಮೋಸ್ಟ್ ಲಿಂಗ ಥರನೇ ಕಾಣ್ತಾ ಇದೆ. ಆ ಗುಹೆ ಒಳಗಡೆ ಪಾತಾಳ ಗಂಗೆ ಇದು. ನಾವು ಬೋರ್ವೆಲ್ ಕೊಟ್ಟಿದ್ರೆ ಮೇಲ್ಗಡೆ ತೂತ್ ಮಾಡ್ಕೊಬರುತ್ತಿಲ್ಲ. ಈ ಥರ ಇದರಲ್ಲಿ ನೀರು ಸಿಗೋದು ಬೋರಲ್ಲಿ. ಮೋಸ್ಟ್ಲಿ ಇಲ್ಲಿ ನಿಂತ್ಕೊಂಡು ಎರಡು ಫೋಟೋ ತಗೊಂಡು ರಿಟರ್ನ್. ಪಾತಾಳ ಗಂಗೆ ಆದಮೇಲೆ ಪಾತಾಳ ಗಂಗೆಯಲ್ಲಿದೆ. ಅದನ್ನು ನೆಕ್ಸ್ಟು ರಿಟರ್ನ್ ಹೋಗ್ತಾಯಿದ್ದೀವಿ. ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಗುಹೆ ಒಳಗಡೆ ರೋಪಾನ. ಋತಿ ಹೆಂಗಿತ್ತು ಋತಿ ಎಕ್ಸ್ಪೀರಿಯೆನ್ಸು? ಪಾತಾಳ ಗಂಗೆ ಲೈಫಲ್ಲಿ ಒಂದ್ಸರಿ ನೋಡ್ತಾ ಇರೋದು ಅಂದರೆ ಅದ್ಭುತ. ಅದು ಅಂಡರ್ ಗ್ರೌಂಡ್ ಅಂದರೆ ಅದು ಮೋಸ್ಟ್ಲಿ ಏನಕ್ಕೆ ಅಂತಲೇ ಗೊತ್ತಾಯ್ತಿಲ್ಲ. ಎಕ್ಸಿಟ್ಟು, ಎಮರ್ಜೆನ್ಸಿ ಎಕ್ಸಿಟ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇದು ಒಂಥರ ಡಿಫ್ರೆಂಟು. ಇದನ್ನು ಹೆಂಗೆ ಏನು ಕೊರೆದಿದ್ದಾರಾ ಅಥವಾ ಏನು ಅಂತಲೇ ಗೊತ್ತಾಯ್ತಿಲ್ಲ. ನ್ಯಾಚುರಲ್ಲ ಏನಂತ ಗೊತ್ತಾಯ್ತಿಲ್ಲ. ವೆಬ್ ಮಾಡಿ ನೋಡೋಣ, ಗೂಗಲ್ ಮಾಡಿದ್ರೆ ಐ ಥಿಂಕ್ ಏನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು. ಓಕೆ, ಗುಡ್ ಇಂಡಿಕೇಶನ್ ಋತಿಕ್ಸ್, ಥ್ಯಾಂಕ್ ಯು ಸೋ ಮಚ್.
ಐ ಥಿಂಕ್ ಇದು ಮೇಲ್ಗಡೆಯಿಂದ ನೀರು ಔಟ್ಲೆಟ್ಟು ಒಳಗಡೆ. ಕೇವ್ ಅಂದರೆ ಅದ್ಭುತ. ನಾವು ಕೇವ್ ಅಂದರೆ ಎಲ್ಲೋ ಪಾಠದಲ್ಲಿ ಓದಿದ್ವಿ ಅಷ್ಟೇ, ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ವೆರಿ ಸ್ಲಿಪ್ಪರ್ ಇದೆ ಅನಿಸುತ್ತೆ ಐ ಥಿಂಕ್. ಇದು ಬ್ಯಾಕ್ ಟ್ರಾಪು ಎಲ್ಲ ಬರ್ತಾ ಇದ್ದಾರೆ, ಮಹಿಳೆಯರು ಕೂಡ ಬರ್ತಾ ಇದ್ದಾರೆ ಅಲ್ಲಿ. ಇದು ಶಿವ ಇಲ್ಲೇನಾ ಇರೋದು? ಹಾಂ, ಪಾತಾಳ ಗಂಗೆ ಇಲ್ಲೇ ಇರೋದು. ಶಿವಲಿಂಗನೂ ಇದೆ. ಪಾತಾಳ ಗಂಗೆ ಅಂತ ಅದನ್ನೇ ಫೇಮಸ್. ಸ್ವಲ್ಪ ದೂರ ಅಷ್ಟೇ ಸಿಗುತ್ತೆ. ಇಲ್ಲೇ ಸ್ವಲ್ಪ ದೂರ ನೆಕ್ಸ್ಟ್ ಲೆಫ್ಟ್ ಹೋದರೆ ಸಿಗುತ್ತೆ. ಓಕೆ, ಯಾರು ಪಾಪ ಅವರು ನಮ್ಮ ಥರ ಲೇಡೀಸ್ ಕುತೂಹಲದಿಂದ ಹೋಗಿದ್ದಾರೆ. ನಮ್ಮ ಥರ ನೋಡೋಕ್ಕೆ ಬಂದಿರೋರು ಕಣೋ, ನಮ್ಮ ಥರ ಲೇಡೀಸ್ ಎಲ್ಲ ನಮ್ಮ ಥರ ನೋಡೋಕ್ಕೆ ಬಂದಿರೋವಂಥ ಲೇಡೀಸ್ ಅವರು ಇಬ್ಬರೇ ಬಂದಿದ್ದಾರೆ ಧೈರ್ಯವಾಗಿ ಇಂಥ ಕೇವಲ್ಲಿ ಅಂತ. ನೋಡಿ, ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಯಾವ ಕಡೆ ಹೋಗಬೇಕು ಅಂತ ಏನಾದ್ರು ಇಲ್ಲಿ ಹೋಯ್ತು ಅಂದರೆ ಬೇರೆ ರೂಟ್ಗೆ ಹೋಗುತ್ತೆ. ಇದು ಒನ್ ಡೇನೂ ಸಾಲಲ್ಲ ಇಲ್ಲಿ ಬಂದರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಇದಕ್ಕೆ ತಕ್ಕಂತೆ ಏನು ನಮ್ಮದು ಆ್ಯಂಟಿ ಸ್ಕಿಡ್ಡು ಅಥವಾ ಸ್ಲಿಪ್ಪರಿ ಆಗದೆ ಇರೋಂಥ ಶೂಗಳನ್ನ ತಗೊಬಂದರೆ ಇಲ್ಲಿ ಒಂದು ದಿನ ಬೇಕಾದರೂ ಕಳಿಬೋದು. ತುಂಬ ಚೆನ್ನಾಗಿದೆ, ಸೂಪರ್ ಗ್ರೇಟ್. ಇಲ್ಲೊಂದು ಫೋಟೋ ತಗೋತೀಯಾ ರುತಿ? ಈ ಬೀಬಲ್ಲಿ ನೋಡಿ, ಇಲ್ಲೊಂದು ಗುಹೆ ಇದೆ, ಇದ್ರೊಳಗಡೆ ಗುಹೆ ಒಳಗಡೆ ಗುಹೆ ಇಲ್ಲಿ ಅದ್ಭುತ ಕ್ರಿಯೇಷನ್ ಮಾತ್ರ ಇದು. ಬಟ್ ನ್ಯಾಚುರಲ್ಲ ಅಥವಾ ಮ್ಯಾನ್ ಕ್ರಿಯೇಷನ್ ಗೊತ್ತಿಲ್ಲ, ಹ್ಯೂಮನ್ ಮ್ಯಾಂಡೇಡ್ ಅನ್ಸುತ್ತೆ ಐ ಥಿಂಕು. ರುತಿ ಕೇಳ್ದಂಗೆ ನೋಡೋಣ. ಇದನ್ನು ಋತಿಕು ಗೂಗಲ್ ಮಾಡಿ ತಿಳಿಸ್ತಾನೆ, ನಿಮಗೆ ಅಪ್ಡೇಟ್ ಮಾಡ್ತಾನೆ. ನೋಡೋಣ. ಈ ಥರ ಕುತೂಹಲಕಾರಿ ವಿಷಯಗಳು ಸುಮಾರು ಇರ್ತವೆ. ಇದು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಪ್ಲೇಸು. ಯಾವುದಿದು? ಇನ್ನೊಂದು ಸರಿ ಹೇಳ್ಬಿಡು. ಔಟ್ಸೈಡ್ ಈ ಕಡೆ ಅನಿಸುತ್ತೆ, ಯಾರೋ ಮಕ್ಕ ಹಾಕಿದ್ದಾರೆ. ಆ ಕಡೆ ಬೇಡ ಅಂತಂದ್ರಲ್ಲ, ಇಲ್ಲೇ ಹೋಗಬೇಕು. ಔಟ್ಸೈಡ್ ಈ ಕಡೆ. ಇಲ್ಲಿ ಹೋದರೆ ಏನೂ ಇರೋಲ್ಲ, ವೇಸ್ಟ್ ಅಂತ ಹೇಳಿದ್ರಲ್ಲ ಅವರು. ಆರೆಲ್ಲ ಯಾರೋ ಹೋಗಿದ್ರಲ್ಲ ಅವರು. ಹೋಗ್ತೀವಿ, ನಾವು ಹಿಂಗೆ ಬಂದಿದ್ದು ಔಟ್. ನಾವು ಹಿಂಗೆ ಬಂದಿದ್ದು ಕಣ್ಬಾ, ಹಿಂಗೆ. ನೀನೇ ಕನ್ಫ್ಯೂಸ್ ಆಗ್ಬಿಟ್ಟ. ಹಿಂಗೆ ಸ್ಟ್ರೈಟ್ ಹೋಗಿ, ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್, ಅದೇ ಲಾಸ್ಟ್. ನೋಡಿ ಡೌನ್, ಅದು ಅಲ್ಲೇ ಲಿಂಗದ ಮೇಲೆ ನೀರು ಬೀಳ್ತಾ ಇರುತ್ತೆ, ಅಲ್ಲೇ. ಇದು ವೇಸ್ಟ್ ಅಂತ ಏನಿಲ್ಲ ಇಲ್ಲಿ. ಓಕೆ, ಗೋ. ಇದೆ ಔಟ್ಸೈಡ್ ವೇ, ಕರೆಕ್ಟಾಗಿದೆ. ನೀನೇ ಮರ್ತುಬಿಟ್ಟಿದ್ದಲ್ಲ ರುತಿ. ಈ ಥರ ಕನ್ಫ್ಯೂಸ್ ಆದರೂ ಒಬ್ಬನೇ ಬಂದರೆ ಹೆಂಗೆ ಹೋಗ್ತೀವಿ ರಿಟರ್ನು? ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಮಾರ್ಕ್ ಮಾಡಿ ಇಟ್ಕೋಬೇಕು ಏನಾದ್ರು ನಾವು ಬಂದ ದಾರಿನಲ್ಲಿ. ಇಲ್ಲಾಂದರೆ ಗೊತ್ತಾಗಲ್ಲ. ಇಲ್ಲಾಂದರೆ ಇವರು ಆಲ್ರೆಡಿ ಮಾರ್ಕ್ ಮಾಡಿರ್ತಾರೆ ಔಟ್ ಇನ್ಸೈಡ್ ಅಂತ, ಅದ್ರಲ್ಲಿ ನೋಡ್ಕೊಂಡು ಹೋಗಬೇಕು. ಎಲ್ಲ ಅಲ್ಲೆಲ್ಲೇ ಸುತ್ತಬೇಕಾಗುತ್ತೆ. ಆಮೇಲೆ ಪಾತಾಳದಲ್ಲೇ ಸಿಕ್ಕೊಂಡು ಈ ಕಡೆ ಮುಗ್ತೀನಿ ಇಲ್ಲ ಇಕ್ತೀನಿ ಇಲ್ಲ ಹಂಗಾಗುತ್ತೆ ಆಮೇಲೆ ರುತಿ. ನೋಡಿ, ಇಲ್ಲಿ ಯಾರೋ ಮಾರ್ಕ್ ಹಾಕಿರ್ತಾರೆ, ಅದು ನೋಡ್ಕೋಬೇಕು. ರಿಟರ್ನ್ ಹೋಗೋಕ್ಕೆ ಲೆಫ್ಟ್ ಸೈಡು ನಮ್ಮ ಕಡೆಗೆ ಯಾರೋ ಮಾರ್ಕ್ ಕೊಟ್ಟಿರ್ತಾರೆ. ಇದೇ ರೂಟಲ್ಲಿ ಹೋದರೆ ನೀವು ನಿಮ್ಮ ರೀಚ್ ಆಗ್ಬೋದು ಡೆಸ್ಟಿನೇಷನ್ ಅಂತ. ಆ ಕಡೆಯಿಂದ ಬರ್ಬೇಕಾದ್ರೆ ಮತ್ತೆ ಯಾರೋ ಮಾರ್ಕ್ ಹಾಕಿರ್ತಾರೆ, ಅದನ್ನು ಅಷ್ಟೇ ಡೆಸ್ಟಿನೇಷನ್ ರೀಚ್ ಆಗಿ ಯಾರೋ ಮಾರ್ಕ್ ಅದು ಇಲ್ಲ ಹೋಗ್ತಾರೆ. ನಡಿ ಸ್ಲಿಪ್ ಗೋ ಸ್ಲೋಲಿ. ಎಲ್ಲರೂ ನಮ್ಮ ಥರ ಎಕ್ಸೈಟ್ಮೆಂಟಲ್ಲಿ ಬರ್ತಾಯಿದ್ದಾರೆ ಆ ಕಡೆಯಿಂದ. ಬಟ್ ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ. ಒಟ್ಟಿನಲ್ಲಿ ಖುಷಿ ಆಯಿತು. ಫುಲ್ ಇದೆ ಅಲ್ವಾ ರುತಿ? ಲಾಸಿಲ್ಲ ಅಲ್ವಾ? ಮಮ್ಮಿ ಅಜ್ಜಿಗೆ ಕಷ್ಟ, ವೇಸ್ಟ್ ಅವ್ರಿಗೆ. ಅವ್ರಿಗೇನು ಅಷ್ಟೊಂದು ಯೂಸ್ ಏನಿಲ್ಲ. ನೋಡಿ ಅಲ್ಲೇ ನಿಂತ್ಕೊ. ಇದು ಒನ್ ವೇ, ಒಬ್ಬರು ಮಾತ್ರ ಹೋಗಕ್ಕೆ ಸಾಧ್ಯ. ನಡಿ ಓಕೆನಾ? ಇದು ಆಕ್ಸಿಜನ್ ಕೊಡ್ತಾ ಇದ್ರೆ ಆಕ್ಸಿಜನ್ ಸಿಗುತ್ತೆ ಇಲ್ಲಿ, ಒಂಥರ ವೆಂಟಿಲೇಟರ್ ಇದ್ದಂಗೆ. ಮೇಲೆಲ್ಲ ನೋಡ್ತಾ ಇದ್ದಾರೆ, ಸರ್ಕಸ್ ಕೊಡ್ತಾ ಇದ್ದಾರೆ ಕೆಲವರು ಇಲ್ಲಿ. ಏನಿಲ್ಲ ಇದು
ಫುಲ್ ಇಲ್ಲ ಅನ್ಸುತ್ತೆ ಮೇಲೆ ಹೋದರೆ. ಆದರೆ ಅದ್ಭುತ ಮಾತ್ರ. ಗುಹೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಋತಿ ಮೇಲ್ಗಡೆ. ಹಾಂ, ಅಂದರೆ ಅದ್ರೊಳಗಡೆ ಹಂಗೆ ರೊಟೇಷನ್ ಥರ ಮೇಲೆ ಹೋಲ್ ಇದೆ ಅನ್ನೋ ಥರ ಇದೆ ಅದು ಅಲ್ವಾ. ಮತ್ತೆ ನೋಡ್ತೀಯ ಮೇಲ್ಗಡೆ ಏನಾದರೂ ಸಾಹಸ ಮಾಡ್ತೀಯಾ? ಇಂಥ ಸಾಹಸ ಮಾಡೋವಂಥ ದುಸ್ಥಿತಿಗಿಲ್ಲ ನೀನು. ಮಧ್ಯಾಹ್ನ ಊಟ ಮಾಡಿಲ್ಲ ಐ ಥಿಂಕ್. ಅದರಿಂದ ನೀನು ಸುಸ್ತಾಗ್ಬಿಟ್ಟಿದೆಯಾ. ನಡಿ ಬ್ಯಾಟ್ರಿ ರೀಚಾರ್ಜ್ ಮಾಡೋಣ. ಇವೆಲ್ಲ ಒನ್ ಟೈಮ್ ಕಣೋ ಅಚೀವ್ಮೆಂಟ್ಸು. ನೋಡು ಇದೆಲ್ಲ ನೋಡಬೇಕು. ಹಾಂ, ನಿನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ನೋಡು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ನಿನ್ನ ಜನ್ರೇಷನ್ಗೆ ಇಂಟ್ರೊಡ್ಯೂಷನ್ ಮಾಡ್ಬೋದು ಇದನ್ನು. ನೋಡು ಇನ್ನೂ ಡಿಫ್ರೆಂಟಾಗಿರುತ್ತೆ, ಡೆವಲಪ್ಮೆಂಟ್ ಆಗಿಬಿಟ್ಟಿರುತ್ತೆ ಇದು. ಇವಾಗ ತಾನೇ ಇದು ಇನ್ನೂ ಪ್ರಚಲಿತ ಆಗಿಲ್ಲ ಜನಗಳಿಗೆ. ಮಸ್ಟ್ ಆ್ಯಂಡ್ ವಾಚ್ ಇದನ್ನು, ಯಾಕೆಂದರೆ ಯಾರಾದರೂ ಬಂದು ನೋಡ್ಬೋದು. ಬಟ್ ಹಿಸ್ಟ್ರಿ ಇವೆಲ್ಲ, ಬಟ್ ಇದನ್ನು ನಾವು ಜಸ್ಟ್ ಬುಕ್ಕಲ್ಲಿ ಓದಿರ್ತೀವಿ ಅಷ್ಟೇ. ಕೇವ್ಸ್ ಅಂದರೆ ಹಿಂಗಿರ್ತವೆ ಅಲ್ವಾ. ನೀ ಯಾವುದ್ರಲ್ಲಿ ಓದಿಯಾ ಋತಿ? ಕೇವ್ಸ್ ಬಗ್ಗೆ ಓದಿದೆಯಾ? ಯಾವುದರಲ್ಲಿ? ಯಾವ ಕ್ಲಾಸಲ್ಲಿ? 6th ಸ್ಟ್ಯಾಂಡರ್ಡಲ್ಲಿ ಓದಿದಾ? ಅಲ್ಲಿ ಹೇಳ್ಕೊಟ್ಟಿದ್ರೆ ಇದ್ರ ಬಗ್ಗೆ, ಕೇವ್ಸ್ ಬಗ್ಗೆ ಏನು ತಿಳ್ಕೊಂಡಿದೆ? ಹಾಂ, ಏನು ಎಂಡ್ ಇರಲಿ. ಈ ಥರ ಎಂಡ್ ಇಯರ್ ಅಲ್ವಾ ಇದಕ್ಕೆ? ಸುಮ್ಮನೆ ಹಿಂಗೆ ಹೋಗ್ತಾ ಇರುತ್ತಾ? ಅಂದರೆ ಇದು ಅಂದರೆ ನಿನ್ನ ಪ್ರಕಾರ ನ್ಯಾಚುರಲಿ ಫಾರ್ಮೇಷನ್ ಇದು? ಗೊತ್ತಿಲ್ಲ, ನ್ಯಾಚುರಲ್ ಇರ್ಬೋದು, ಹ್ಯೂಮನ್ಸ್ ಕೂಡ ಮಾಡಿರ್ಬೋದು. ಓಕೆ, ಇದು ಈ ಥರ ಮಾರ್ಕಿಂಗ್ಸ್ ನೋಡಿದ್ರೆ ಇದು ಹ್ಯೂಮನ್ಸ್ ಮಾಡಿರೋ ಥರ ಇದೆ, ಡ್ರಿಲ್ ಮಾಡಿರೋ ಥರ. ಓಕೆ, ಗುಡ್ ಕ್ಯಾಚಿಂಗ್ ಕಣೋ. ನಿನ್ನ ನಾಲೆಡ್ಜ್ ಇದೆ, ಗ್ರೇಟ್ ಕಣೋ. ಅಪ್ಪನ ಮಗ ಕಣೋ ನೀನು. ನಡಿ ನೋಡೋಣ ಹಂಗೆ ಮುಂದೆ ಇನ್ನೇನು ಸಿಗ್ಬೋದು ಅಂತ. ಚಿನ್ನದ ಏನಾದ್ರು ಹತ್ರಗಿದ್ರು ಸಿಗುತ್ತೆ ನೋಡೋ. ವಜ್ರ ಚಿನ್ನ ಏನಾದ್ರು. ವಜ್ರ ಸಿಕ್ಕಿದ್ರೆ ರಿಚ್ ಆಗಿಬಿಡೋಣ ನಾವೇ. ಅನಿಲ್ ಅಂಬಾನಿ ಈ ಥರ. ಸುಸ್ತಾಗೋಯ್ತು ಕಣ ಅಪ್ಪನಿಗೆ. ಏನು ಚಾರ್ಜ್ ಆಗಿಲ್ವಲ್ಲ ಬ್ಯಾಟ್ರಿ. ಊಟ ಮಾಡಿಲ್ಲ ಮಧ್ಯಾಹ್ನ. ಮಂತ್ರಾಲಯದಿಂದ ಬಂದ್ವಿ, ಆಗಟ್ಟಿಗೆ ಹೋಗಿದ್ವಿ. ಅಲ್ಲಿ ಬೇರೆ ರೂಟ್ ಮಿಸ್ ಆಗಿ ಇದನ್ನು ನೋಡೋಕ್ಕೋಸ್ಕರ ಎಲ್ಲೆಲ್ಲ ಸುತ್ಕೊಂಡ್ಬಂದ್ವಲ್ಲ. ಹಿಸ್ಟ್ರಿ ಗೊತ್ತಲ್ವ ನಿಂಗೆ ಇವತ್ತಂದು? ಇದು ಮೋಸ್ಟ್ ಡೇಂಜರಸ್ ವೇ ಐ ಥಿಂಕ್. ಅದಕ್ಕೆ ಇದನ್ನು ಕ್ಲೋಸೇ ಮಾಡಿದ್ದಾರೆ ಇಲ್ಲಿ ಗೇಟ್ ಹಾಕಿ ಅಲ್ವಾ, ಸೆಕ್ಯೂರ್ಡಾಗಿ. ಐ ಥಿಂಕ್ ಇದು ಮೋಸ್ಟ್ ಡೇಂಜರಸ್. ಅದ್ರ ಮೇಲೂ ದಾಟಿ ಹೋಗ್ತೀನಿ ಅಂದರೆ ಅವನ ಹಣೆ ಬರ ಇದು. ಮತ್ತೆ ವಾಪಸ್ ಬರ್ತಾನೆ ಏನೋ ಗೊತ್ತಿಲ್ಲ ಅಲ್ವಾ. ಇಲ್ಲಿ ನೋಡು, ಹಂಗೆ ಒಂದು ಸೆಕೆಂಡ್ ಒಂದು ಕ್ಲಿಕ್ ತೊಗೋತೀನಿ. ಓಕೆ, ಸೂಪರ್. ಗೋ. ಔಟ್ಸೈಡ್ ಸಿಂಬಲ್ಗಳು ಹಿಂಗೆ ಹಾಕಿರ್ತಾರೆ, ಬಟ್ ಏನು ಅಂತ ಕನ್ಫ್ಯೂಸ್ ಆಗಲ್ಲ. ಒಟ್ಟಿನಲ್ಲಿ ಧೈರ್ಯ ಇರ್ಬೇಕು ಸ್ವಲ್ಪ. ಗಡ್ಸಿದ್ರೆ ಮಾತ್ರ. ಇಲ್ಲಿ ಸ್ವಲ್ಪ ಗಡ್ಸ್ ಡೌನ್ ಆಯಿತು ಅಂದರೆ ಏನೋ ಒಂಥರ ಆಗುತ್ತೆ, ಭಯ ಆಗುತ್ತೆ. ಬಾವಲಿಗಳಲ್ಲೆಲ್ಲಿ ಓಡಾಡ್ತಿರ್ತವೆ ಅನಿಸುತ್ತೆ ಮೋಸ್ಟ್ಲಿ ಐ ಥಿಂಕ್ ಅಲ್ವಾ. ಸ್ಮೆಲ್ ಬರ್ತಾಯಿದೆ ಬಿಕಾಸ್ ಅದು ದಿನನಿತ್ಯ ಚಟುವಟಿಕೆಗಳೆಲ್ಲ ಇಲ್ಲೇ ಮಾಡೋದ್ರಿಂದ ಬಾಹುಲಿ ಏನಾಗುತ್ತೆ. ಹೌದು, ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ. ಗಲಾಟೆ ಏನಾದ್ರು ಆಯಿತು ಅಂದರೆ ಬಾಹುಲಿಗಳು ಓಡ್ ಬರ್ತವೆ ಅಂತ ಐ ಥಿಂಕ್ ಅಲ್ವಾ. ಬರ್ಬೋದು, ಡೇಂಜರಸ್ ವೇ ಇದ್ದಂಗೆ. ದೆವ್ವ ಏನಿಲ್ವ ಇಲ್ಲಿ? ಯಾರಿಗೆ ಗೊತ್ತು. ಚಡ್ಡಿ ಎಲ್ಲ ಬಿದ್ದೋಗಿದೆ, ಯಾವನೋ ಕಾಳಲ್ಲಿ ಬಿದ್ದಿರ್ಬೇಕು ಮೋಸ್ಟ್ಲಿ ಐ ಥಿಂಕ್ ಇಲ್ಲಿ. ಯಪ್ಪ, ಗ್ರೇಟ್ ಕಣ. ಇದು ಒಂಥರ ಹೌದು ಅಡ್ವೆಂಚರ್ ಅಲ್ವಾ ಋತಿ ಇದು. ಒಂಥರ ನಾವು ಈ ಮಣ್ಣಿನ ಈ ಜಾರಾಟದಲ್ಲಿ ನಾವು ಯುದ್ಧ ಗೆದ್ದು ಬಂದಂಗೆ ಆಯ್ತು ಇಲ್ಲಿ. ನಾನಂತೂ ಜಾರ್ತಾ ಇದ್ದೀನಿ. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಹೋದೆ, ಬರಬೇಕಾದ್ರೆ ವೀಕ್ ಆಗ್ಬಿಡಿ ಅನ್ಸುತ್ತೆ ಇಲ್ಲಿ. ಈ ಕೇವಲ ಏನು ಕಲರ್ ಲೈಟ್ ಬೇರೆ ಹಾಕೋರಲ್ಲೋ, ಒಂಥರ ವೈಬ್ ಹೆಂಗಿದೆ ಗೊತ್ತಾಯ್ತು. ಗೂಸ್ಟ್ ಬಂಗ್ಲೆ ಥರ ಇದೆ. ಗೂಸ್ಟ್ ಬಂಗ್ಲೆ ವೈಬ್ ಮಾಡಂಗೆ ಮೂವಿಗಳಲ್ಲಿ ತೋರಿಸ್ತಾರಲ್ಲ. ಆಹಾ, ಬೀಳ್ತಾಯಿದೆ ಕಣೋ, ಬೀಳ್ತಾಯಿದೆ. ಯಪ್ಪ, ಕೈಗೆ ಹೊಡುತ್ತು. ಗೂಸ್ಟ್ ಬಂಗ್ಲೆ ಮೂವಿಗಳಲ್ಲೆಲ್ಲ ತೋರಿಸ್ತಾರ ಗೊತ್ತಾ. ಗೂಸ್ಟ್ ಮೂವೀಸಲ್ಲಿ ಹಂಗಿದೆ. ನನ್ನ ಕಾಲು ನೋಡೋ ಹೆಂಗಿದೆ. ಅಯ್ಯೋ ನಿನ್ನ ಕಾಲು ತೋರಿಸೋ. ಅಯ್ಯೋ ನೋಡಿ ಮಡ್ಡಿ. ನೀರಲ್ಲಿ ಆಟ ಆಡಬೇಕು ಅಂತಿದೆಯಲ್ಲ, ಅದಕ್ಕೆಲ್ಲ ಇದು ನಿನಗೆ ಆಟ. ಇದೇ ಆಟ. ಈ ಥರ ಬಿಟ್ಬಿಟ್ರೆ ಚೆನ್ನಾಗಿರ್ತಲ್ಲ ಋತಿ. ನೀವು ಇಲ್ಲಿ ಆಟ ಆಡ್ತೀಯಾ? ನಮ್ಮ ಊರ ಪಕ್ಕದಲ್ಲಿದ್ದರೆ ಡೈಲಿ ಓಡಾಡ್ತೀವಿ ಇಲ್ಲೇ. ನಾಟಿ ಮಾಡ್ತೀವಿ ನೋಡು. ಯಪ್ಪ, ನೋಡ್ಕೊಂಡು ಹೋಗು. ಕಲ್ಲು ಚೂಪಾಗಿರುತ್ತೆ. ಕಲ್ಲು ಚೂಪಾಗಿರುತ್ತೆ ಮೋಸ್ಟ್ಲಿ. ಕಲ್ಲು ಕಾಲು ಕಟ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಸ್ಲಿಪ್ಪರ್ ಅದೇ ಮಣ್ಣಿಗೆ ಸಿಕ್ಕೊಂಡ್ರೆ ಬರಲ್ಲ. ಇದು ನೈಸು, ಒಂಥರ ನೈಸ್ ಕ್ಲೇ. ಇದು ವಿಚಿತ್ರವಾದ ಕ್ಲೇ. ಈ ಕ್ಲೇ ಒಂಥರ ಹಂಗೆ ಸ್ನೋ ಹಾಕ್ತೀವಲ್ಲ ಮುಖಕ್ಕೆ ನಾವು,
ಆ ಟೈಪಲ್ಲಿದೆ ಇದು. ಬೇಕಾದ್ರೆ ಮುಖಕ್ಕೆ ಹಾಕೋ ನೀನು, ಸ್ನೋ ಥರ ಕಾಣುತ್ತೆ. ನಿಜ ಕಣೋ, ಪಳ ಅನ್ಬೋದು. ಸ್ಯಾಂಡಲ್ ಸ್ನೋ ಥರ ಇದೆ ಇದು. ನೋಡಿಲ್ಲಿ ಗೂಸ್ಟ್ ಏನಾದರೂ ಬಂದರೆ ಇಲ್ಲಿ ಯಾವನು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಎಲ್ಲ ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಟ್ಟು ಹೋಗೋರೆ. ಕಚಪಿಚಿ ಯಾ ಗದ್ದೆ ಚೇಚಿ. ಇದ್ರ ಬದಲು ಗದ್ದೆಯಲ್ಲೇ ಹೋಗ್ಬೋದು ನೀವು, ಆದರೂ ಎಕ್ಸ್ಪೀರಿಯನ್ಸ್. ಆದರೆ ಇಲ್ಲಿಗೆ ಬರಬೇಕು ಅಂದರೆ ಒಂದ್ಸತಿ ಗದ್ದೆಗೆ ಹೋಗಿ ನಾಟಿ ಮಾಡಿಬಿಟ್ಟು ವಾಕ್ ಮಾಡಿ ಸ್ಟೈಲ್ ಕಲ್ತ್ಕೊಂಡು ಎಕ್ಸ್ಪೀರಿಯನ್ಸು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಹಂಗಂತೀಯ ನೀನು ಅಲ್ವಾ? ಅಂದರೆ ಹ್ಞೂ ಯಪ್ಪ ಗದ್ದೆಯಲ್ಲಿ ನಡೆದ್ರೆ ಇಲ್ಲಿ ನಡಿಬೋದು ಅಲ್ವಾ? ಸ್ಲಿಪ್ಪರಿ ಇರಲ್ಲ ಐ ಥಿಂಕ್ ಇದು. ಏನು ಇದು ಒಬ್ಬರು ಇಲ್ವಲ್ಲೋ, ಯಾರು ಹೋಗ್ಬೇಕಾರೆ ಯಾರು ಇದ್ರು, ಯಾರೋ ಲೇಡೀಸ್ ಬೇರೆ ಪಾಪ ಸ್ಲಿಪ್ಪರ್ನ ಇಲ್ಲಿ ಎಸ್ಬಿಟ್ಟು ಹೊಟ್ಟೋಗೋರೆ. ಇಲ್ಲಿ ನಡಿ. ಅಯ್ಯೋ ಕಾಲು ಕಟ್ಟಾಯ್ತು ಅನ್ಸುತ್ತೆ ಐ ಥಿಂಕ್ ನನಗೆ. ಎಲ್ಲರಿಗೂ ಒಂಥರ ಕುತೂಹಲ ಇಲ್ಲಿ ಇನ್ನು ಮುಂದೆ ಏನಿದೆ ಬೆಳೆದೇ ಇರ್ಬೋದಾ, ಜಾರದೇ ಇರ್ಬೋದಾ ಅಂತ. ಅಯ್ಯ ಕಾಲನ್ನ ಟೈಟಾಗಿ ಹಾಕಬೇಕು, ಅದೇ ಇದರಲ್ಲಿ ಒಂದ್ಸಲ ಟೆಕ್ನಿಕ್ಕು ಕಣೋ. ಕಾಲನ್ನ ಜಾರ ಥರ ಇರ್ಬೋದು, ಫ್ಲಾಟಾಗಿ ಇಡ್ಬೇಕು ನಾವು ಕಾಲನ್ನ. ಹಂಗಾದ್ರೆ ಏನಾಗಲ್ಲ ಹೇಳು. ಓಕೆ ಗುಡ್. ನಡಿ, ಮುಗೀತು ಅನಿಸುತ್ತೆ ಅಡ್ವೆಂಚರು. ಖುಷಿನ ಸಾಕು ನಡೆಯೋ, ಆಗಲ್ಲ ಅಂತೇಳಿ. ಇಲ್ಲೇ ಲಾಸ್ಟ್ ಇದು, ಈ ಕಡೆ ಹೋಗೋಕ್ಕಾಗಲ್ಲ. ಬೇಡ ನಡಿ. ಅಲ್ಲೇನು ಹೆವಿ ಸ್ಲಿಪ್ಪರ್ ಇಲ್ಲಿ ಅನಿಸುತ್ತೆ, ಆಗಲ್ಲ ನಡಿ. ಇದು ಈಗ ಸೆಕೆಂಡ್ ಕೇವ್ ಕರ್ಕೊಂಡ್ತೀನಿ. ಯಾರೋ ನಿಂತಂಗೆ ಕಾಣ್ಬಿಡ್ತಲ್ಲ ನನಗೆ. ನಡಿ ಆಮೇಲೆ ನೋಡೋಣ. ಅನ್ಸುತ್ತೆ ತುಂಬಾ ಮುಂದೆ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ, ಆಫ್ ಆಗಿ ಬರ್ಬೋದು. ಜಸ್ಟ್ ಸ್ವಲ್ಪ ದೂರ ಹೋಗಿದ್ದು ಬರೋಣ, ಇಲ್ಲಿ ಆಗಲ್ಲ ಮತ್ತೆ ಹೋಗೋಕ್ಕೆ. ಅದಂದರೆ ಇಲ್ಲಿ ಅವರಿಬ್ಬರು ಇಲ್ಲೇ ಕೂಗ್ತಾವ್ರಲ್ಲ. 1 ಸೆಕೆಂಡ್. ಇಲ್ಲೇ ಇದ್ದಾರೆ, ಅಲ್ಲೇ ಅವರವರು. ಅಲ್ಲೇ ಇದ್ದಾರೆ, ಬರ್ತೀವಿ ರೀ. ಏನು ಬೇರೆ ರೂಟಲ್ಲಿ ಬಂದ್ಬಿಟ್ವಾ ನಾವು? ಒಂದು ನಿಮಿಷ ನಡಿ, ಕರೀತಾರೆ, ಹೋಗೋಣ ಬರೋಣ. ಸಾಕು, ಅಲ್ಲಿವರೆಗೆ ಏನಿಲ್ಲ ಬಾ. ಬರೀ ಸ್ಲಿಪ್ಪರ್ ಎಷ್ಟು ಐತೆ ಥರ ಇರುತ್ತೆ. ಏನಿಲ್ಲ ಅಂತ ಹೇಳಿದ್ರಲ್ಲ ಅವರು ಆಗಲೇ ನೋಡಿದವರು. ಸಾಕು ಬಾ. ಇಲ್ಲಿ ಕೂತವ್ರೆ, ಏನು ಹತ್ತಕ್ಕಾಗಲ್ಲ ಅಂತ ಜೀವನದಲ್ಲಿ ನೋಡೋದನ್ನೆಲ್ಲ ನೋಡ್ಬೋದೈತಿ ಇಲ್ಲಿ ಬಂದಿದ್ರೆ. ನೋಡಿ ಇಲ್ಲಿ ಹಿಂಗೆ ಕೂತಾರೆ ಗುಹೆ ಒಳಗೆ, ಸಿಂಹಗಳ ಥರ ಇರೋ. ಅಲ್ಲಿ ಶಿವನ ಲಿಂಗದ ಮೇಲೆ ನೀರು ಬೀಳುತ್ತೆ, ಪಾತಾಳ ಗಂಗೆ. ನೋಡ್ಬೋದಾಗಿತ್ತಲ್ಲ, ಅದ್ಭುತವಾಗಿ.